ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವಾಗಿ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಚುನಾವಣೆ ಭಾಳ ಮಹತ್ವದ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲೇ ಈ ಪ್ರಜೆಗಳ ಪ್ರಭುಗಳ ಉಸಿರನ್ನು ಹೇಳುವಂಥದ್ದು, ಅಭಿಪ್ರಾಯವನ್ನು ಹೇಳುವಂಥದ್ದು, ಈ ದೇಶಕ್ಕೆ ಹೊಸ ಜೀವ ಕೊಡುವಂಥದ್ದು. ಅದು ದುರ್ದೈವ. ಇವತ್ತು ಅದ್ರ ಮೇಲೆ ಆರೋಪಗಳು ಸಾಕಷ್ಟು ಬರ್ತಾ ಇದ್ದಾವೆ ಚುನಾವಣೆಗಳ ಮೇಲೆ. ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ. ಆಡಳಿತಾರೂಢ ಪಕ್ಷದ ಪರ ಇರ್ತದೆ, ಯಾರೂ ಇಲ್ಲ ಆಡಳಿತಾರೂಢ ಪಕ್ಷ ಅವ್ರ ಪರ ಇರ್ತದೆ ಅಂತ ಒಂದು ಕೆಟ್ಟ ಅಭಿಪ್ರಾಯ ಬೆಳೀತಾ ಇದೆ. ಅದ್ರಲ್ಲಿ ಭಾಳಷ್ಟು ಸತ್ಯಾಂಶ ಇದ್ದಾವಿಲ್ಲ ಅಂತಲ್ಲ, ಅಲ್ಲಗಳಿಲಿಕ್ಕೂ ಆಗೋದಿಲ್ಲ. ಅದೇನೂ ಇರಲಿ, ಕರ್ನಾಟಕದಲ್ಲಿ ಮಾತ್ರ ಈ ಚುನಾವಣೆ ಬರ್ತದೆ. ಯಾವ ಚುನಾವಣೆಪ್ಪ ಅನ್ಬೋದು? ಒಂದೊಂದು ಉಪಚುನಾವಣೆ ಗೊತ್ತದೆ ನಿಮ್ಗೆ. ದಕ್ಷಿಣ ದಾವಣಗೆರೆ, ಎರಡನೇದು ಬಾಗಲಕೋಟೆ. ಅದೇನಾಗ್ತದೆ ನೋಡೋಣ. ಈಗ ಚರ್ಚೆ ಮಾಡಿದ್ವಿ ಸಾಕಷ್ಟು ಅದನ್ನು. ಈಗ ಬರುವಂಥದ್ದು ಮತ್ತೊಂದು ಸರ್ಕಾರ ಒಂದು ಗಂಭೀರವಾದ ನಿರ್ಣಯ ತೆಗೆದುಕೊಂಡದ. ಈಗಾಗಲೇ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ತಡ ಆಗಿದ್ದಾವ. ಅದನ್ನು ಮಾಡಬೇಕಾಗೈತೆ. ಅದ್ರ ಜೊತೆಗೆ ಈಗ ಮುಗದಂಥ ಈ ಗ್ರಾಮ ಪಂಚಾಯತ್ಗಳು ಮುಗಿಸಿ ಬಿಡೋಣಪ್ಪ ಇದನ್ನು ಒನ್ಸ್ ಫಾರ್ ಆಲ್. ಏನಾಗ್ತದೆ ಆಗಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಾಟ್ ಮೇ ಬಿ ಹ್ಯಾಪನ್ಡ್ ಇನ್ ದ ಫ್ಯೂಚರ್ ಅಂಥೇಳಿ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದದ. ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯಗೂ ಒಂದು ನಿಟ್ಟಿಸ್ಬಿಡ್ಬೇಕಾಗಿದೆ. ಮೋಸ್ಟ್ಲಿ ಅವರು ಮುಂದೆ ಹಾಕ್ತಿದ್ರು ಏನೋ. DKಶಿ ಅವರ ಜಗಳ ದಿನನಿತ್ಯ ನಡೆದದ. ನಾನಾ ಸಿ ಎಮ್ ಅಂತೇಳಿ ಅದನ್ನು ಸಹಿತ ಮುಂದೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಏನೋ, ಯಾರಿಗೆ ಗೊತ್ತು. ಏನು ಎಂಥೆಂಥ ರಾಜಕೀಯ ಹೆಜ್ಜೆಗಳು ಇರ್ತಾವೆ ಹೇಳೋಕ್ಕೆ ಆಗೋದಿಲ್ಲ. ಬಟ್ ಚುನಾವಣೆ ನಿಶ್ಚಿತ ಏಪ್ರಿಲ್ದಲ್ಲಿ ಆಗ್ತಾವಂತ ಅನ್ನಿಸ್ತಾ ಇದೆ. ನಿರ್ಧಾರ ಮಾಡಿದ ಕ್ಯಾಬಿನೆಟ್ ಅಂತೇಳಿ. ಹೀಗಾಗಿ ಈ ಚುನಾವಣೆಗಳೇ ಮುಖ ಹೊರಡಿಸ್ಬೇಕಾಗಿದೆ. ಇವತ್ತು DKಶಿ ಅವರಿಗೆ ಮತ್ತೊಂದು ಬಂಧನವನ್ನು ಹಾಕಿಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಅಥವಾ ಅವ್ರ ಕ್ಯಾಬಿನೆಟ್. ಯಾಕೆಂತಂದ್ರೆ ಅವರ ಮೇನ್ ಅಧ್ಯಕ್ಷರು ಓಡಾಡಬೇಕು, ಹೋರಾಟ ಮಾಡಬೇಕು, ಆಸಾಮ್ ಚುನಾವಣೆ ನೋಡೋದು, ಇವೆಲ್ಲ ಚುನಾವಣೆಗಳು ಮಾಡಬೇಕಲ್ರಿ ಅವರು. ಮುಂದೆ ಭವಿಷ್ಯದಲ್ಲಿ CM ಆಗೋರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ನಮ್ಮ ಸಿದ್ದರಾಮಯ್ಯನವರು ಒಂದ ಕಲ್ಲಿಗೆ 2-3 ಹಕ್ಕಿ ಹೊಡೆದ್ರು ಅಂತ ನಾವು ಹೇಳಬೇಕಾಗ್ಯದ. ಅದೇನೋ ಅದೇನು ಗೆಲ್ಲುವ ಸೋಲು ಬಗ್ಗೆ ಬಂದಾಗ ಈ ಸಲ ವರಿಗೆ ಹತ್ತುವಂಥದ್ದು ಇವ್ರ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಜನರಿಗೆ ಹೋಗ್ಬಿಟ್ಟಿದೆ. ಅದು ಅದರಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳು ಹೆಚ್ಚು ಗ್ರಾಮಗಳಿಗೆ ಸಂಬಂಧಿಸಿದಂಥ ಹೋದವ. ಅಲ್ಲಿ ಎಷ್ಟು ಪ್ರಭಾವ ಆಗ್ಯದಪ್ಪ ಇದು. ವಿಶೇಷ ಮೇಲ್ವರ್ಗ, ಮಧ್ಯಮ ವರ್ಗದವ್ರು ಟೀಕಾ ಮಾಡ್ತಾರೆ ಇದನ್ನು. ಹಾಳು ಮಾಡಿದ್ರಿ ಈ ದೇಶ, ಮತ್ತೊಂದು ಮಾಡಿದ್ರಿ, ಇನ್ನೊಂದು ಮಾಡಿದ್ರಿ, ಟೀಕಾ ಮಾಡೇ ಮಾಡ್ತಾರೆ. ಹಿಂದೊಂದು 72,000 ಕೋಟಿ ರೂಪಾಯಿಗಳನ್ನು ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಈ ಮಧ್ಯಮ ವರ್ಗೀಯ, ಮೇಲ್ವರ್ಗೀಯ ಜನ ಟೀಕಾ ಮಾಡಿದ್ದ ಮಾಡಿದ್ವಿ. 72,000 ಕೋಟಿ ರೂಪಾಯಿ ಮನ್ನಾ ಮಾಡೋದಿಲ್ಲ ರೀ, ಬಜೆಟ್ ಪೆಟ್ಟು ಬಿಡುದಿಲ್ವಾ, ದೇಶ ಹಾಳಾಗಿ ಹೋಗೋದಿಲ್ವಾ ಅಂತ ಮಾತಾಡ್ತಾ ಇದ್ದೆ. ಇವತ್ತು 17 ಲಕ್ಷ ಕೋಟಿಗೂ ಮೀರಿ ಈ ಕಾರ್ಪೊರೇಟ್ಗಳದ್ದ, ಶ್ರೀಮಂತರದ್ದ ಸಾಲ ರಿಟರ್ನ್ ಅಪ್ ಮಾಡ್ತಾ ಇದ್ದಾರೆ ನಮ್ಮ ಮೋದಿಜಿಯವರು. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಕೆಲವರಂತೆ ದೇಶ ಬಿಟ್ಟು ಹೋಗಿದ್ದಾರೆ, 1,000 ಕೋಟಿ ರೂಪಾಯಿ ಎಬ್ಬಿಸ್ಕೊಂಡಿದ್ದು ಗೊತ್ತದು ನಿಮಗೂ ನಮಗೂ. ಅದೆಲ್ಲ ಇರಲಿ ಇಂಥ ಒಂದು ಪ್ರಸಂಗದಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ ಇರೋರು ಈ ದೇಶವಾಗಿ 90% ಎಲ್ಲ ಹಳ್ಳಿ ಜನನ, ದುಡಿಯುವ ಕಾರ್ಮಿಕರ. ಇದು ಇವತ್ತು ಪರೀಕ್ಷಾ ಕಾಲ ಅಂತ. ಇದಕ್ಕೇನು ಉತ್ತರ ಬರ್ತದೆ ನೋಡುವಂಥದ್ದು ಆಗಿದೆ. ಆ ದಿಶೆಯಲ್ಲೇ ಇವತ್ತು ಕಾಂಗ್ರೆಸ್ಸಿನ ಏನಪ್ಪ ಅಂದ್ರೆ ಅಗ್ನಿ ಪರೀಕ್ಷೆ. ಒಂದು ಕಡೆ DKಶಿ ಅವ್ರ ತಿಕ್ಕಾಟದ, ಮತ್ತೊಂದು ಕಡೆ ಗ್ಯಾರಂಟಿ ಸಹ ಟೀಕೆಗಳಿದ್ದಾವೆ. ಇನ್ನೂ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಭ್ರಷ್ಟಾಚಾರ ತುಂಬೈತೆ ಅಂತ ಹೇಳ್ತಾರೆ. ಮುಡಾ ಹಗರಣದ ಬಗ್ಗೆ ಮಾತಾಡ್ತಾರೆ. ಅದೇ ಕಾಲಕ್ಕೆ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡ್ತಾರೆ. ಇನ್ನೂ ಅನೇಕ ಹಗರಣಗಳಿದ್ದಾವೆ. ಇಲ್ಲೇ ಭ್ರಷ್ಟಾಚಾರ ಅಂತ ಎಲ್ಲೂ ಹೋಗಿಲ್ಲ. ಮೋದಿ ಸರ್ಕಾರದಾಗ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ. ಮತ್ತು ರೈತರ ಬೇಡಿಕೆ ಈಡೇರಿಸಿಲ್ಲ ಇವರು. ಆದರೂ ಸಹಿತ ಅದರಲ್ಲೂ ಒಂದು ಕಾನೂನು ಮಾಡಲಿಕ್ಕೆ ಆಗಲಿಲ್ಲ. ಆ 3 ಕಾನೂನುಗಳು ನಮ್ಮ ಕರ್ನಾಟಕದ ರದ್ದು ಮಾಡಲಿಲ್ಲ. ಅದು ಟೀಕೆ ಅದ. ಅದೇ ಕಾಲಕ್ಕೆ ಈ ಒಂದು ಗ್ಯಾರಂಟಿಗಳ ಸಲುವಾಗಿ ದಲಿತರ ಹಣ ಉಪಯೋಗ ಮಾಡ್ಕೊಂಡಂಥ ಆರೋಪಗಳಿದ್ದಾವೆ ಇದರ ಮೇಲೆ. 1-2 ಆರೋಪಗಳು ಈಗಂತೂ ಜೋರಾಗಿದ್ದಾವೆ. ದಿನನಿತ್ಯ ಒಂದು ಆರೋಪ ಇದ್ದೇ ಇರ್ತದೆ. ಇವುಗಳಿಗೆಲ್ಲ ಇವತ್ತು ಒಂದು ಪರೀಕ್ಷೆ. ಹೌದಪ್ಪ, ಇದರಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ಅವರು ಮತ್ತು ಅವ್ರ ಜೊತೆಗಾರರು ಅವರಿಬ್ಬರಲ್ಲ, ಅವರಿಬ್ಬರಿಂದ ಪಕ್ಷ ಅಲ್ಲ, ಎಲ್ಲರೂ ಇದ್ದಾರೆ ಇದರಲ್ಲಿ. ಇಲ್ಲಿ ಪ್ರಜಾಪ್ರಭುತ್ವ, ಅದು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕಾರಣೀಕರ್ತರು, ಜನನೂ ಹೌದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಇಟ್ಟಂಥ ಹೆಜ್ಜೆಗಳು, ಅದರಲ್ಲೂ ಗ್ಯಾರಂಟಿಯ ಪರೀಕ್ಷೆ ಈ ಸಲ ನಿಶ್ಚಿತ ಆಗ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಹೋಗಿಬಿಟ್ಟಿದೆ, ಜನ ಎಷ್ಟು ಬೇಕು ತೊಗೊಂಡಿದ್ದಾರೆ. ಗ್ಯಾರಂಟಿ ಬೇಕಂದ್ರೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡು ಬರ್ತಾರೆ, ಬೇಡಪ್ಪ ಅಂತಂದ್ರೆ ಕಾಂಗ್ರೆಸ್ ಬಿದ್ದು ಹೋಗ್ತದೆ. ಒಂದು ಸಾಮಾನ್ಯ ಅಭಿಪ್ರಾಯ.
ಅದಕ್ಕಾಗಿ ಈ ಪರೀಕ್ಷೆಗೆ ಈ 3 ಇಲೆಕ್ಷನ್ ನಿಶ್ಚಿತವಾಗಿ ಮತ್ತು 3 ಒಂದು ಸಮಯದಲ್ಲಿ ಮಾಡೋರಿದ್ದಾರೆ. ಒಂದು ಸಮಯದಲ್ಲಿ ಭಾಳ ಮಹತ್ವದಿದ್ದು, ಸುಮ್ಮನೆ ವೇಸ್ಟ್ ಆಫ್ ಮನಿ ರೀ ಎಲ್ಲಕ್ಕೂ ಒಂದು ಮಾಡೋಕ್ಕಿಂತ ಒಮ್ಮೆ ಅದು ಬ್ಯಾಲೆಟ್ ಪೇಪರ್ ಮೇಲೆ ಮಾಡೋಕೆ ಹೊರಟಿದ್ದಾರೆ. ಇದು ದೊಡ್ಡ ಪರೀಕ್ಷೆ ಆಗೋದು ಬ್ಯಾಲೆಟ್ ಪೇಪರ್. ನಾವು ನೋಡಿಷ್ಟ ಬ್ಯಾಲೆಟ್ ಪೇಪರ್ದು ಭಾಳ ಸಮಯ ತೊಗೊಳ್ತದೆ ರೀ. ನಾವು 100 ಕೋಟಿ ಆಗಿವಿ ಜನಸಂಖ್ಯೆ, ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯನಾ ಅನ್ನುವಂಥದ್ದು. ಅದಕ್ಕಿಂತಲೂ EVM, EVM ಮತ್ತು VVPATಗಳನ್ನು ಮಾಡಿದ್ರೆ ದ ಬೆಸ್ಟ್. ಯಾಕೆಂದರೆ ಸಮಯ ಉಳಿತದ ಮತ್ತು ಇಲ್ಲಿ ಹಾರ್ಡ್ ವರ್ಕ್ ಅದ ಬ್ಯಾಲೆಟ್ ಪೇಪರ್. ಮತ್ತು ಇಲ್ಲೂ ರಿಗ್ಗಿಂಗ್ ಆಗ್ತದೆ ರೀ. ರಿಗ್ಗಿಂಗ್ ಆಗೋದಿಲ್ಲ ಅಂತ ಏನಿಲ್ಲ. ಹಿಂದೆ ಆಗಿಲ್ಲೇನ್ರಿ ಬ್ಯಾಲೆಟ್ ಪೇಪರ್ದಾಗ ಬಿಹಾರ, ಉತ್ತರ ಪ್ರದೇಶ ರಿಗ್ಗಿಂಗ್ ಹಂಗೆ ಆಗುತ್ತಿದ್ದು, ಡಬ್ಬಿಗಳು ಎಪ್ಪಿಸ್ಕೊಂಡು ಹೋಗ್ತಿದ್ರು, ಸುಡುತ್ತಿದ್ರು, ಮಾಡ್ತಿದ್ರು. ಇಲ್ಲೂ ಅದ ಅನೇಕ ದೋಷಗಳಿಲ್ಲ ಅಂತಲ್ಲ. ಆದರೂ ಒಂದೇನೋ ಕಾಂಗ್ರೆಸ್ಗೆ ಇಲ್ಲ ಬ್ಯಾಲೆಟ್ ಪೇಪರ್ ಅದ ನಾವು ಆರಿಸಿ ಬರ್ತೀವಿ. ಮೊನ್ನೆ ಮಾಡಿದ್ದು ನೋಡಿದ್ರು ಕರಾವಳಿಯಾಗ, ಅಲ್ಲಿ ಬ್ಯಾಲೆಟ್ ಮಾಡ್ರು, ಸೋತರು. ನಾವು ಸುಮ್ಮನೆ ಊಹೆ ಅಥವಾ ಮತ್ತೇನೋ ಇರ್ಬೋದು, ಇಲ್ಲ ಅಂತಲ್ಲ. EVMದಲ್ಲಿ ಮೋಸ ಆಗ್ತದೆ, ಒಪ್ಪು ನಾವು ಮಾತನ್ನು. ಅನೇಕರು ಇದನ್ನು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆಗಿದೆ ಅನ್ನೋದು ಒಪ್ಪುನು. ಆದ್ರೆ ಅದೊಂದೇ ಕಾರಣ ಅಲ್ಲ, ಜನರಿಗೆ ಹೋಗಿ ಮುಟ್ಟುವಲ್ಲೇ ಕಾಂಗ್ರೆಸ್ ವಿಫಲ ಆಗ್ತದೆ ಅನ್ನೋದು ಸಹಿತ ಅಷ್ಟೋ ಸತ್ಯದ. ಈಗ ಆದಂಥ ಎಲ್ಲ ಚುನಾವಣೆಗಳಲ್ಲಿ EVM ಮತ್ತು ಮತದಾರ ಪಟ್ಟಿ ಅದು SIR ಇವೆಲ್ಲ ಕಾರಣ ಅಂತ ಇವ್ರು ಹೇಳ್ತಾರೆ. ಮತ್ತು BJPನೂ ಇವತ್ತೇನು ಹಿಂದಿನ ದೊಡ್ಡ ಆಡಳಿತ ಕೊಡೋಕ್ಕಾಗಿಲ್ಲ BJPಗೆ. ಇಲ್ಲಿ ನಿರುದ್ಯೋಗ ಹೋಗಲಾಡ್ಸೋಕ್ಕಾಗಲಿಲ್ಲ, ಇಲ್ಲಿ ಬಡತನ ಹೋಗಲಾಡ್ಸೋಕ್ಕಾಗಿಲ್ಲ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಈ 11 ವರ್ಷದೊಳಗೆ 11 ವರ್ಷಗಳಲ್ಲಿ 22 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಮೋದಿ ಅವರು ಎಷ್ಟು ಮಾಡಿದ ಅವ್ರಿಗೆ ಬಿಟ್ಟಂಥ ವಿಷಯ ಲೆಕ್ಕಪತ್ರ ಇಲ್ಲ. ಇತ್ತೀಚೆಗೆ CAG ಸಹಿತ ಆರೋಪ ಮಾಡ್ತಾ ಇದೆ, ಗದ್ದಲಗಳಾಗಿದ್ದಪ್ಪ ಅಂತ ಅನೇಕ ಸ್ಕೀಮ್ಗಳೆಲ್ಲ ಅವ್ರಿಗೂ ಆರೋಪದ, ಇವ್ರಿಗೂ ಆರೋಪದ. ಇವೆಲ್ಲದ ಪರೀಕ್ಷೆ ಈಗ ಈ ಗ್ರಾಮ ಪಂಚಾಯತಿ, ಅದೇ ಕಾಲಕ್ಕೆ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು. ಈ ಚುನಾವಣೆ ಕರ್ನಾಟಕದಲ್ಲಿ ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಒಂದು ಮಾಪದಂಡ ಈಗ ಗೊತ್ತಾಗ್ತದೆ. ಮುಂಚೂಣಿ ಹೆಂಗೆ 2028ರಲ್ಲಿ ಕರ್ನಾಟಕ ಎತ್ತು ಹೊರಟದಪ್ಪ ಅನ್ನೋದು ಇಲ್ಲೇ ದಿಕ್ಸೂಚಿ ಆಗ್ತದೆ ಅಂಥೇಳಿ ನಮ್ಮ ಹಿರಿಯರ ವಾದ. ಆದರೆ ಇಲ್ಲಿ ಕೆಲವೊಂದು ತಿಳ್ಕೊಬೇಕಾಗಿದೆ ನಾವು. ಯಾಕಂದ್ರೆ ಈ ದೇಶದ, ಅದರಲ್ಲೂ ಇಲ್ಲಿಯ ಒಂದು ಚುನಾವಣೆಗಳ ರಿಸಲ್ಟ್ ಮುಂದೆ ಇಫೆಕ್ಟ್ ಆಗ್ತೈತಿ ಅಂತ ಹೇಳೋದು ಭಾಳ ಕಷ್ಟ ಆಗಿದೆ ಇವತ್ತು. ಯಾಕಂದ್ರೆ ನೀವು ನೋಡಿದಿರಿ ಲೋಕಸಭಾ ಚುನಾವಣೆ ಒಳಗೆ ಮಹಾರಾಷ್ಟ್ರದಾಗ ಏನಾಯಿತು, ಮ್ಯಾಕ್ಸಿಮಮ್ ಕಾಂಗ್ರೆಸ್ ಆರಿಸಿ ಬಂದಿತ್ತು. ಒಂದು 5-6 ದಿನದಾಗ ಅಲ್ಲಿ ವಿಧಾನಸಭಾ ಚುನಾವಣೆ ಏಕ್ದಮ್ ರಿವರ್ಸ್ ನೋಡಿದ್ರಿ ನೀವು ರಿಸಲ್ಟ್. ಅದ್ರ ನಂತರ ಕಾಂಗ್ರೆಸ್ ಹೆಂಗೆ ಬೆನ್ನಕ್ಬಿಟ್ಟದು, ಸೋಲು 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 ಸೋಲು. ಇದು ಹಿಂಗೆ ಆಗ್ತದ. ನಾಳೆ ಗೆದ್ದ ಪೈನ ಅಧಿಕಾರದಾಗ ಇದಾರ, ಗೋಲ್ಮಾಲ್ ಇವರು ಮಾಡೋದಿಲ್ಲ ಅಂತೀನಲ್ಲ. ಕಾಂಗ್ರೆಸ್ನ ಇತಿಹಾಸ ಸಹಿತ ಅದು ಸರಿ ಇಲ್ಲ. ಆಡಳಿತದಲ್ಲಿದ್ದಾರೆ, ಇವರು ಗೋಲ್ಮಾಲ್ ಮಾಡಲಿಕ್ಕಿಲ್ಲ ಅಂತ ಯಾರು ಹೇಳ್ತಾರ? ಯಾಕೆಂದ್ರೆ ಇವತ್ತು ಏನಾದರೂ BJP ಕಲ್ತಿದ್ರೆ ಕಾಂಗ್ರೆಸ್ನ ಹಿಂದಿನ ನಡಾವಳಿಗಳಿಂದ. ಅದಿರಲಿ, ಈಗ ಮಾತ್ರ ಸಿದ್ದರಾಮಯ್ಯನವ್ರಿಗೆ ಈ ಚುನಾವಣೆ ಅನಿವಾರ್ಯ ಆಗ್ಯದ. ಯಾಕಂದ್ರೆ ಪಾರ್ಟಿ ಒಳಗೂ ಅವ್ರಿಗೆ ನೆಮ್ಮದಿ ಇಲ್ಲ. ಹೊರಗಿನಿಂದ BJPಯಿಂದ ಸಾಕಷ್ಟು ಅಟ್ಯಾಕ್ಗಳಾಗ್ತಾ ಇದ್ದಾವೆ. ಗ್ಯಾರಂಟಿ ಕೊಟ್ಟು ಟೀಕೆಗೊಳಗಾಗ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ಏನೇನು ಎಲ್ಲ ದುಡ್ಡು ಜೋಡಿಸಿ ಏನೋ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಯಾವುದೋ ಡಿಪಾರ್ಟ್ಮೆಂಟಿದ್ದು ದಲಿತರದಾಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ಇನ್ನೊಬ್ಬರದಾಗಿ ದುಡ್ಡು ತಂದು ಹಾಕ್ತಾ ಇದ್ದಾರೆ. ದುಡ್ಡು ಸಾಕಾಗ್ತಾ ಇಲ್ಲ. ಮತ್ತು ಅನೇಕ ನಿರುದ್ಯೋಗ ಪಾಪ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ನಾಳೆ ಕಾಯ್ತಾರೆ. ನಮ್ಮ ಅಪಾಯಿಂಟ್ಮೆಂಟ್ ಇದೆ, ಟೀಚರ್ ಪೋಸ್ಟ್, ಎಲ್ಲ ಪೋಸ್ಟ್ಗಳು ಅವತ್ತೊಂದು ಮೂಲಿಕೆ ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಆರೋಪಗಳು BJP ದಿನನಿತ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ಒಳಗಿನ ಮತ್ತು ಹೊರಗಿನ ಶತ್ರುಗಳಿಗೆ ಒಂದು ಉತ್ತರ ಹುಡುಕಬೇಕಾಗಿದೆ. ಮತ್ತು ತಾವು ಮತ್ತು ಇನ್ನೊಂದು ಇಲ್ಲಿ ತಿಳ್ಕೊಬೇಕು, ಈ ರಾಜಕಾರಣಿಗಳಿಗೆ ಈ ಚುನಾವಣೆ ಅಂದ್ರೆ ಒಂದು ಹಬ್ಬ ಇದ್ದಂಗೆ, ನೆಮ್ಮದಿ ಇದ್ದಂಗೆ. ಒಬ್ಬರು ಟೀಕಾ ಮಾಡೋದು, ಮತ್ತೇನು ಮಾಡೋದು, ಅಡ್ಡಾಡೋದು ಫ್ರೀಯಾಗಿ. ಯಾಕೆ ಪಾರ್ಟಿ ಫಂಡ್ ಯಾರೋ ಕೊಡ್ತಾರೆ ದುಡ್ಡು? ನಮ್ಮಂಥವ್ರು ನಮ್ಮ ದುಡ್ಡನ್ನು ಟ್ಯಾಕ್ಸನ್ನು ತೊಗೊಂಡು ಯಾರಿಗೂ ಕೊಡ್ತಾರೆ, ಅವ್ರು ಲಾಭ ಮಾಡ್ಕೊಂಡಿರ್ತಾರೆ, ಅವ್ರು ದುಡ್ಡು ಕೊಡ್ತಾರೆ. ಇಲ್ಲಿ ಕಾರ್ಪೊರೇಟ್ಗಳು ತೊಗೊಳಪ್ಪ ಚುನಾವಣೆ ಮಾಡಿಕೊಡ್ರಿ ಅಂತೇಳಿ ಚೈನಿ ಮೇಲೆ ಚೈನಿ ಚುನಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಪ್ರಜಾಪ್ರಭುತ್ವ ನಾವು ಉಳಿಸ್ತಾ ಇದ್ದೀವಿ ಅಂತೇಳಿ. ಇದೆಲ್ಲ ದಿಶೆಯಲ್ಲೇ ಕರ್ನಾಟಕ ಸಿದ್ದರಾಮಯ್ಯನವ್ರಿಗೆ ಒಂದಿಷ್ಟು ಚುನಾವಣೆ ಮಾಡಲಿಕ್ಕೆ ರಿಲ್ಯಾಕ್ಸೇಷನ್ ಸಿಗ್ತದೆ. ಮಾತಾಡ್ತಾ ಅಡ್ಡಾಡಿದ್ರೆ ನೆಮ್ಮದಿ ಆಗ್ತದೆ. ಒಂದು ಗ್ರೂಪ್ ರೀ, ಈ ಸಂಗೀತಗಾರಗ ಹಾಡಾಗಿ ಕೇಳಬೇಕು, ಹಾಡಬೇಕು ಅನ್ನಿಸ್ತದ, ಕೇಳುವಾಗ ಕೇಳಬೇಕು ಅನ್ನಿಸ್ತದ, ಸಿನಿಮಾ ನೋಡೋವಾಗ ಮತ್ತು ಹೊಸ ಸಿನಿಮಾ ಬರಲಿ ಅಂತ ಹಿಂಗೊಂದು ಹವ್ಯಾಸ ಅವ್ರಿಗೆ. ಅವ್ರ ಹವ್ಯಾಸ ಏನಪ್ಪ ಅಂದ್ರೆ ಮಾತಾಡೋದು, ಎರಡು ಸೈಡ್ ಮಾತಾಡೋದು, ಕರೆ ಮಾತಾಡ್ತಾರೆ, ಸುಳ್ಳು ಮಾತಾಡ್ತಾರೆ, ಹೋಗಿಬಿಟ್ಟಿದ್ದು. ಅದನ್ನ ಜನಕ್ಕೆ ಎಷ್ಟು ಉಪಯೋಗ ಆಯಿತು ಅನ್ನೋದು ಅದು ಬೇರೆ ವಿಷಯ. ಯಾಕಂದ್ರೆ ಇಷ್ಟರೊಳಗೆ ನಮ್ಮ ಮಹಾನ್ ರಾಜಕೀಯ ನಾಯಕರು ಮಾತಾಡಿದ್ದೆಲ್ಲ ನೋಡ್ತಾನಂದ್ರೆ ಇವತ್ತು ಕರ್ನಾಟಕ ಅಷ್ಟೇ ಇಡೀ ಭಾರತ ಸ್ವರ್ಗ ಆಗ್ಬೇಕಾಗಿತ್ತು. ಆಗಿಲ್ಲ. ಇದರ ಅರ್ಥನೂ ಮಾತಿನದೆಲ್ಲ ಆಗೋದಿಲ್ಲ, ಕೃತಿ ಕೈಬೇಕು. ಅದು ಅವರಿಂದ ಆಗ್ತಾ ಇಲ್ಲ. ಅದು ಪ್ರಾಮಾಣಿಕ ಕೃತಿ ಬೇಕು, ಅದಿಲ್ಲ ಅನ್ನೋದಕ್ಕಾಗಿ ಇವೆಲ್ಲ ಬ್ಯಾಡ್ ರಿಸಲ್ಟ್ಸ್. ಏನಿರಲಿ, ಚುನಾವಣೆ ನಿಶ್ಚಿತ ಬಂತು.
ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, BJPನೋ ಕಾಂಗ್ರೆಸ್ಸು JDS ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥದೇಶ ನಮ್ಮಿದು ಸತ್ಯದ ಕೈಗನ್ನಡಿ.